ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಪೋಷಕರು ಕೂಡ ವಿಡಿಯೋನ ವೀಕ್ಷಣೆ ಮಾಡ್ತಿರ್ತಾ ಇರುತ್ತೆ ಅಥವಾ ಇತರರು ಕೂಡ ನೋಡ್ತಾ ಇರ್ತಾರೆ. ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 3 ಅಂತಕ್ಕಂಥದ್ದು ಏನಿತ್ತಲ್ಲ ಒಂದು ಸಾಕಷ್ಟು ಸಿದ್ಧಿಗಳು ಕೂಡ ಇತ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಾರ್ಷಿಕ ಪರೀಕ್ಷೆ 3 ಎಕ್ಸಾಮ್ 3 ಅಂತಕ್ಕಂಥ ಇರೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರ ಕಡೆಯಿಂದ ಈಗ ಒಂದು ಸ್ಪಷ್ಟನೆ ಸಿಕ್ಕಿದೆ. ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಹಲವಾರು ರೀತಿಯಂತ ದಿನಗಳಿಂದ ಕೆಲವೊಂದು ತಿಂಗಳುಗಳ ಕಡೆಯಿಂದ ಕೂಡ ಕೆಲವೊಂದು ಸುದ್ದಿಗಳಿತ್ತು. ನಾವು ಕೂಡ ನಿಮಗೆ ಕ್ಲಾರಿಟಿನ ಕೊಟ್ಟಿದ್ವಿ. ಸದ್ಯಕ್ಕೆ ಇವಾಗ ಶಿಕ್ಷಣ ಸಚಿವರ ಕಡೆಯಿಂದ ಒಂದು ಮಹತ್ವದ ಬೇರೆ ಒಂದು ಮಾಹಿತಿನ ಸಿಕ್ಕಿರುವಂತದ್ದಾಗಿರುತ್ತೆ. ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಇರುವುದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಶಿಕ್ಷಣ ಸಚಿವರು ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಬರ್ತಾರೆ. ಹೈಚೂಡಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕನ್ನಡ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ. ವೆಬ್ಸೈಟ್ ಅಲ್ಲಿ ಆರ್ಟಿಕಲ್ ಮುಖಾಂತರ ಮಾಹಿತಿಗಳನ್ನು ಕೂಡ ಪಡ್ಕೊಂತಿರಬಹುದಾಗಿರುತ್ತೆ. ಚೆಕ್ ಕೂಡ ಮಾಡ್ಕೊಂತೀರಾ ವಿಡಿಯೋ ನೋಡಿದ ನಂತರದಲ್ಲಿ ಅಂತ ಹೇಳ್ತಾ ಈಗ ವಿಡಿಯೋ ಕಡೆಗೆ ಬಂದ್ಬಿಡ್ತೀನಿ ನಾನು ಬೇಗ. ಸೊ ಈಗ ಪ್ರಮುಖವಾಗಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಮಧ್ಯಾಹ್ನ 3 ಗಂಟೆಗೆ ಅನೌನ್ಸ್ ಆದಮೇಲೆ ಶಿಕ್ಷಣ ಸಚಿವರು ಸಂಜೆ 6:15ಕ್ಕೆ ಒಂದು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿನ ಕರೆದ್ರು ಅಂತ ಹೇಳ್ಬೋದು. ಆ ನಂತರ ಎಲ್ಲ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟ ನಂತರ ಶಿಕ್ಷಣ ಸಚಿವರಿಗೆ ಮಾಧ್ಯಮಗಳು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿತು. ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಉತ್ತರಿಸ್ತಾ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 3 ಇರುತ್ತಾ ಈ ಬಾರಿ ಅಂತಕ್ಕಂಥ ಸಂಬಂಧಪಟ್ಟಂತೆ ಬಂದಂಥ ಪ್ರಶ್ನೆಗೆ ಎಕ್ಸಾಮ್ 3ಗೆ ಅಂದ್ರೆ ಸಾಮಾನ್ಯವಾಗಿ ಅವರು ಇಲಾಖೆ ಕಡೆಯಿಂದ ಏನು ಎಕ್ಸಾಮ್ 3ನ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಯಾವ ತರ ಸಿಚುವೇಶನ್ ಇತ್ತು ಅಂದ್ರೆ ಶಿಕ್ಷಣ ಸಚಿವರು ಕೂಡ ಆ ಬೇಸ್ ಮೇಲೆ ಮಾಹಿತಿನ ಕೊಟ್ಟಿದ್ದಾರೆ. ಅವಾಗೆಲ್ಲ ರಿಸಲ್ಟ್ಗಳು ಕಡಿಮೆ ಇತ್ತು ಅಂದ್ರೆ ಮಾಧ್ಯಮದವರು ಕೂಡ ಅದೇ ರೀತಿ ಪ್ರಶ್ನೆ ಕೇಳಿರುವಂಥದ್ದು. ರಿಸಲ್ಟ್ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಎಕ್ಸಾಮ್ 3 ಮಾಡಿದ್ದಾರೆ. ಇವಾಗ ಶಿಕ್ಷಣ ಸಚಿವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದ್ರೆ ಎಕ್ಸಾಮ್ 3 ಈ ಬಾರಿ ಇರೋದಿಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದಾಗಿರುತ್ತೆ. ಈ ವರ್ಷ ಪರೀಕ್ಷೆ ಇರೋದಿಲ್ಲ ಅಂತ. ಮತ್ತೆ ಮಾಧ್ಯಮಗಳು ಮುಂದಿನ ವರ್ಷ ಇರುತ್ತೆ ಹಾಗೆ ಅಂತ ಕೇಳಿದ್ರೆ ಮುಂದಿನ ವರ್ಷದಲ್ಲಿ ಸದ್ಯಕ್ಕೆ ಇವಾಗ ಅದರ ಬಗ್ಗೆ ಯಾವುದೇ ಮಾಹಿತಿನ ನೀಡೋದಕ್ಕೆ ಆಗೋದಿಲ್ಲ ಅಂತ ಸಂಬಂಧಪಟ್ಟಂತೆ ಹೇಳಿರುವಂಥದ್ದು. ಅಂದ್ರೆ ಈ ವರ್ಷ 2020ರ ಒಂದು ವಾರ್ಷಿಕ ಪರೀಕ್ಷೆ ಅಂತಕ್ಕಂಥ ಇರುತ್ತಲ್ಲ, ಎರಡೇ ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು ಇರುತ್ತೆ. ಅಂದ್ರೆ ವಾರ್ಷಿಕ ಪರೀಕ್ಷೆ 3 ಯಾವುದೇ ರೀತಿಯಾಗಿ ಇರುವುದಿಲ್ಲ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಮತ್ತೆ ಹಿಂದಿನ ದಿನಗಳಲ್ಲೂ ಕೂಡ ಒಂದು ಅಧಿಕಾರಿಗಳಾಗಿರ್ಬೋದು ಅವರು ಇವರು ಹೇಳ್ತಿದ್ದಾರೆ ಎಕ್ಸಾಮ್ 2 ಮಾತ್ರ ಅಂತೆ 3 ಇಲ್ವಂತೆ ಅಂತಕ್ಕಂಥ ಸುದ್ದಿ ಇತ್ತು. ಆದ್ರೂ ಊಹಾಪೋಹಗಳು ಮಾತ್ರ ಆಗಿದ್ವು. ಸದ್ಯಕ್ಕೆ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಶಿಕ್ಷಣ ಸಚಿವರು ಆಗಿರತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಇರುತ್ತೆ. ಎಕ್ಸಾಮ್ 3 ಅಂತಕ್ಕಂಥದ್ದು ಈ ವರ್ಷ ಇರುತ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಎಕ್ಸಾಮ್ 1 ರಿಸಲ್ಟ್ ಇವಾಗ ಸಾಮಾನ್ಯವಾಗಿ 86% ಅಂದ್ರೆ ಗರಿಷ್ಠ ಇದುವರೆಗೂ ಕೂಡ ಬರೆದಿರತಕ್ಕಂಥ ರಿಸಲ್ಟ್ ದಾಖಲೆ ಪ್ರಮಾಣದಲ್ಲಿ ಬಂದಿದೆ. ಸೊ ಆದ್ದರಿಂದ ಇವಾಗ ಎಕ್ಸಾಮ್ 2 ಕೂಡ ಇವಾಗ ಕಡಿಮೆ ಅಭ್ಯರ್ಥಿಗಳು ಬರೀತಾರೆ. ಎಕ್ಸಾಮ್ 3 ಎಲ್ಲ ಮಾಡ್ತಾರೆ ಅಂದ್ರೆ ಇವಾಗ ಸಾಮಾನ್ಯವಾಗಿ ಎಕ್ಸಾಮ್ ಮಾಡ್ತಿರೋ ಡಿಪಾರ್ಟ್ಮೆಂಟ್ ಅವರು ಅಂದ್ರೂ ಕೂಡ ಹೆಚ್ಚಿಗೆ ಅಭ್ಯರ್ಥಿಗಳು ಬರೀಬೇಕಾಗಿರುವಂಥದ್ದು. ಯಾಕಂದ್ರೆ ಅಷ್ಟೊಂದು ಸ್ಟಾಫ್ಸ್ನ ಆಗಿರ್ಬೋದು, ಇಲಾಖೆ ಕಡೆಯಿಂದ ಕ್ವಶನ್ ಪೇಪರ್ ಆಗಿರ್ಬೋದು, ಕೆಲವೊಂದು ಸಿದ್ಧತೆಗಳನ್ನು ಮಾಡಬೇಕಿರುತ್ತರು. ಆ ರೀಸನ್ ಇಂದ ಇವಾಗ ಬಹುತೇಕ ಅಭ್ಯರ್ಥಿಗಳು ಉತ್ತೀರ್ಣ ಆಗಿರೋದ್ರಿಂದ, ಕ್ಲಿಯರ್ ಆಗಿರೋದ್ರಿಂದ, ಕ್ವಾಲಿಫೈ ಅಂದ್ರೆ ಪಾಸ್ ಆಗಿರೋದ್ರಿಂದ ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಶಿಕ್ಷಣ ಇಲಾಖೆ ಒಲವನ್ನು ತೋರಿಸ್ತಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಸೆಕೆಂಡ್ ಎಕ್ಸಾಮೇ ಫೈನಲ್ ಅಂತ ಈ ವರ್ಷದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು. ಎಕ್ಸಾಮ್ 3 ಇರುವುದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದಾಗಿರುತ್ತೆ.